ಲಕ್ಷ್ಮಣ್ ಸರ್ಕಲ್ ಆಗಿರ್ಬೋದು, ರಾಜ್ಯದಲ್ಲೂ ಕೂಡ ಒಂದಿಷ್ಟು ಹೋರಾಟ ನಡೀತು, ಪ್ರತಿಭಟನೆ ನಡೀತು. ಬಜರಂಗ ದಳದಿಂದ ಒಂದು ದೂರನ್ನು DG ರವರಿಗೆ ಕಮಿಷನರ್ ನೀಡಲಾಗಿರುವಂಥದ್ದು ಏನಂದ್ರೆ, ಹುತಾತ್ಮರಾದಾಗ ಸೈನಿಕರು ಹುತಾತ್ಮರಾದಾಗ ಯಾರು ಬೀದಿಗೆ ಬರಲ್ಲ, ಯಾವುದೋ ದೇಶದಲ್ಲಿ ಯಾವುದೋ ಒಬ್ಬ ನಾಯಕ ಹುತಾತ್ಮ ಆಗ್ತಾನೆ ಅಂದಾಗ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಲ್ಲ. ಅಶೋಕ್ ನಗರ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡಿದ್ರೆ ಅವರು ಉಲ್ಟಾ ಮಾತಾಡ್ತಾರೆ ಅಂತ ಒಂದು. ನಮಗೆ ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು. ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ಅವರು ನಾವು ಕೊಟ್ಟಿರಲಿಲ್ಲ. ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮಾಡಿದ್ದಾರೆ. ಬೇಕಾದರೆ ನೀವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈಗ ನರೇಗಾ ಹೋರಾಟ